ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿ ಗಣಿ. ಸೊ ಇವತ್ತು ಟಾಪ್ 5 ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡೋಣ ಬನ್ನಿ. ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಕನ್ನಡ ಸಿನಿಮಾಗಳು ಸುರಿಮಳೆ ಆಗ್ತಾನೆ ಇದೆ. ಬಟ್ ಮಳೆ ಅಷ್ಟೇ ಆದ್ರೆ ಹೇಗೆ? ಸ್ವಲ್ಪ ಮಿಂಚು ಕೂಡ ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಅದಕ್ಕೆ ನಾವಿವತ್ತು ಆ ಮಿಂಚು ಹಾಗೆ ಸನ್ಶೈನ್ ಮಾಡೋದಕ್ಕೆ ಕಾಲಿಡುತ್ತಿರುವ ಕನ್ನಡ ಇಂಡಸ್ಟ್ರಿ ಅಪ್ಕಮಿಂಗ್ ಮೂವೀಸ್ ಬಗ್ಗೆ ಮಾತಾಡೋಣ ಬನ್ನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಇಂಟ್ರೆಸ್ಟಿಂಗ್ ಅನ್ಸ್ಬೋದು. ಸೊ ಯಾರ್ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಾ ಮರಿದೇನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಗಣಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಕ್ರೈಮ್ ಮೂವೀಸಲ್ಲಿ ಭೀಮಾ. ಇದು ದುನಿಯಾ ವಿಜಯ್ ಅವರ ಸ್ವತಃ ತಾವೇ ಡೈರೆಕ್ಟ್ ಮಾಡಿ ನಡೆಸುತ್ತಿರುವ ಸಿನಿಮಾ. ಹಾಗೆ ಚರಣ್ ರಾಜ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ. ದುನಿಯಾ ವಿಜಯ್ ಅವರ ಬಹುತೇಕ ಸಿನಿಮಾಗಳು ಆಕ್ಷನ್ ಥ್ರಿಲ್ಲರ್ ಮೂವೀಸ್ ಜಾಸ್ತಿ ಇವೆ. ಸೊ ಆ ಲಿಸ್ಟಲ್ಲಿ ಇದು ಕೂಡ ಒಂದು. ಓವರ್ ಆಲ್ ಸಿನಿಮಾದ ಚಿತ್ರತಂಡ ಟೀಮ್ ಕಡೆಯಿಂದ ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ, ರೀಸೆಂಟ್ ಆಗಿ. ಸೊ ಸಿಕ್ಕರೆ ತಿಳಿಸ್ತೀನಿ. ನೆಕ್ಸ್ಟ್ ಮಾರ್ಟಿನ್. ಈ ಸಿನಿಮಾದ ಬಗ್ಗೆ ಹಲವಾರು ಅಪ್ಡೇಟ್ಸ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಸೊ ನೋಡಿಲ್ಲ ಅಂದರೆ ಜಸ್ಟ್ ವಾಚ್ ಇಟ್. ಹಾಗೆ ಧ್ರುವ ಸರ್ಜಾ ಅವರ ನಟನೆಯಲ್ಲಿ ಬರ್ತಿರುವ 2024ರಲ್ಲಿ ಅಂದರೆ ಇದೇ ವರ್ಷ ರಿಲೀಸ್ ಆಗ್ತಾ ಇರೋ ಸಿನಿಮಾ. ಹಾಗೆ ಜಾಸ್ತಿ ಮೂವಿ ಬಗ್ಗೆ ಏನು ಹೇಳಲ್ಲ, ಬಿಕಾಸ್ ಟೀಸರ್ ಎಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇದು ಒಂದು ಮಾಸ್ ಆ್ಯಕ್ಷನ್ ಮೂವಿ ಆಗಿದೆ. ಆ್ಯಂಡ್ ಈ ಮೂವಿದು ಕೂಡ ಚಿತ್ರತಂಡದಿಂದ ಯಾವುದೇ ಅಪ್ಡೇಟ್ ಸಿಕ್ಕಿಲ್ಲ. ಸೊ ಸಿಕ್ಕರೆ ಮರಿದೇನೆ ತಿಳಿಸ್ತೀನಿ. ಹಾಗೆ ಇನ್ನೊಂದು ವಿಷಯ, ನಾನು ಹೇಳ್ತಿರೋ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯನ್ ಹಾಗೂ ಇದೇ ವರ್ಷ ರಿಲೀಸ್ ಆಗೋ ಸಿನಿಮಾಗಳು. ಸೊ ನೆಕ್ಸ್ಟ್ ಮುಂದೆ ಹೋಗೋಣ. UI ಅಂದರೆ ನಾನು ನೀನು, ಮೂವಿ ಸಿನಿಮಾ ಟೈಟಲ್ ಬಸ್ ಅದು. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ. ಅವರೇ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಬಗ್ಗೆ. ಇದು ಕೂಡ ಒಂದು ಪ್ಯಾನ್ ಇಂಡಿಯನ್ ಮೂವಿ ಆಗಿದೆ, ಹಾಗೂ ಥ್ರಿಲ್ಲರ್ ಆ್ಯಂಡ್ ಸೈಕಾಲಜಿಕಲ್ ಮೂವಿ ಕೂಡ ಆಗಿದೆ. ಹಾಗೆ ನೆಕ್ಸ್ಟ್ ಸುದೀಪ್ ಅವರ ಮ್ಯಾಕ್ಸ್ ಮೂವಿ ಕಿಚ್ಚ 46. ಇದು ಸುದೀಪ್ ಅವರ ಒಂದು ಆ್ಯಕ್ಷನ್ ಸಿನಿಮಾ ಆಗಿದೆ. ಹಾಗೆ ವಿಜಯ್ ಕಾರ್ತಿಕೇಯ ಡೈರೆಕ್ಟ್ ಮಾಡ್ತಿದ್ದಾರೆ. ಸೊ ಈ ಮೂವಿಯ ಸಿಕ್ಕಿರೋ ಪ್ರಕಾರ ಸುದೀಪ್ ಅವರು ಪೊಲೀಸ್ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಿದ್ದಾರೆ ಅಂತೆ. ಸೊ ನೋಡೋಣ ಹೇಗಿದೆ ಮೂವಿ ಅಂತ. ಸೊ ಈ ಮೂವಿ ಬಗ್ಗೆ ಕೂಡ ಟೀಮ್ ಕಡೆಯಿಂದ ಯಾವುದೇ ಒಂದು ಅಪ್ಡೇಟ್ ಸಿಕ್ಕಿಲ್ಲ. ಸೊ ಸಿಕ್ಕರೆ ಮರಿದೇನೆ ತಿಳಿಸ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಇನ್ನೇನಾದರೂ ಅಪ್ಡೇಟ್ ಸಿಕ್ಕರೆ ಮರಿದೇನೆ ತಿಳಿಸ್ತೀನಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.